ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶ ಪ್ರಕಟವಾಗಲು ಇನ್ನು ಕೇವಲ 40 ಗಂಟೆಗಳಷ್ಟೇ ಬಾಕಿ ಉಳಿದಿದ್ದು ದೇಶಾದ್ಯಂತ ಭಾರೀ ಕುತೂಹಲ ಮೂಡಿದೆ. ಇತ್ತೀಚಿನ ಮತದಾನೋತ್ತರ ಸಮೀಕ್ಷೆಗಳು ಬಿಜೆಪಿಗೆ ಅಲ್ಪ ಮುನ್ನಡೆಯನ್ನು ಸೂಚಿಸ್ತಾ ಇದ್ರೂ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷವು ತಾನೇ ಅಧಿಕಾರಕ್ಕೆ ಬರೋದಾಗಿ ಅಚಲ ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ಬಹುಮತ ಪಡೆಯಲಿದೆ ಎಂಬ ಮುನ್ಸೂಚನೆಗಳ ನಡುವೆಯೂ ದೀದಿ ಬೆಂಬಲಿಗರು ಜಯದ ಭರವಸೆಯಲ್ಲಿದ್ದಾರೆ. ಆದರೆ ದೀದಿ ಕುರಿತು ಜ್ಯೋತಿಷ್ಯಗಳು ಬೇರೆ ಹೇಳ್ತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಮತಾ ಅವರ ಜಾತಕದಲ್ಲಿ ಗೃಹಗತಿಗಳು ಬದಲಾಗ್ತಾ ಇದ್ದು ರಾಹು ಮತ್ತು ಕೇತುವಿನ ಪ್ರಭಾವವು ಅವರಿಗೆ ವರವಾಗಲಿದೆಯೇ ಅಥವಾ ಹಿನ್ನಡೆ ತರಲಿದೆಯೇ ಎಂಬ ಚರ್ಚೆ ಶುರುವಾಗಿದೆ. ಈ ಫಲಿತಾಂಶ ಕೇವಲ ಬಂಗಾಳದ ರಾಜಕೀಯಕ್ಕೆ ಸೀಮಿತವಾಗದೆ ದೆಹಲಿಯ ರಾಷ್ಟ್ರ ರಾಜಕಾರಣದ ಮೇಲೂ ದೀರ್ಘಕಾಲದ ಪ್ರಭಾವ ಬೀರಲಿದೆ. ಮಮತಾ ಬ್ಯಾನರ್ಜಿ ಅವರ ಅದೃಷ್ಟ 2026ರ ಅಧಿಕಾರವನ್ನು ಭದ್ರಪಡಿಸುತ್ತಿದೆಯೇ ಎಂಬ ಪ್ರಶ್ನೆಗೆ ಮೇ 4ರಂದು ಉತ್ತರ ಸಿಗಲಿದೆ. 2026ರ ಬಂಗಾಳ ಚುನಾವಣೆಗೆ ಮುನ್ನ ಜ್ಯೋತಿಷ್ಯ ಲೆಕ್ಕಾಚಾರಗಳು ಮತ್ತು ಮತದಾನೋತ್ತರ ಸಮೀಕ್ಷೆಯ ದತ್ತಾಂಶಗಳು ರಾಜ್ಯದಲ್ಲಿ ಸಸ್ಪೆನ್ಸ್ ಅನ್ನು ಹೆಚ್ಚಿಸಿವೆ. ಗ್ರಹಗಳ ಚಲನೆಗಳು ಮಮತಾ ದೀದಿಗೆ ಸವಾಲಿನ ಪರಿಸ್ಥಿತಿ ಸೂಚಿಸ್ತಾ ಇದ್ರೆ, ಮತದಾನೋತ್ತರ ಸಮೀಕ್ಷೆ ಫಲಿತಾಂಶಗಳು ಅವರು ಸೋಲಿನ ಮುನ್ಸೂಚನೆ ಸೂಚಿಸ್ತಾ ಇವೆ. ಅಲ್ಲದೆ ಜ್ಯೋತಿಷಿಗಳ ಪ್ರಕಾರ ಮಮತಾ ಬ್ಯಾನರ್ಜಿಯವರ ಜಾತಕ ಮತ್ತು ಪ್ರಸ್ತುತ ಗ್ರಹಗಳ ಸ್ಥಾನಗಳು ನಿಸ್ಸಂದೇಹವಾಗಿ ಅವರಿಗೆ ಕಠಿಣ ಪರೀಕ್ಷೆಯನ್ನು ಸೂಚಿಸ್ತಾ ಇದೆ. ದೀದಿ ಮಕರ ರಾಶಿ ಹೊಂದಿದ್ದು ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ಅವರು ಸೋತ್ರೆ ಅದು ಬಹಳ ಕಡಿಮೆ ಅಂತರದಿಂದ ಸಂಭವಿಸುತ್ತೆ ಅಂತ ಜ್ಯೋತಿಷ್ಯಗಳು ಭವಿಷ್ಯ ನುಡಿತಾರೆ. ಮೇ 4 ಅವರಿಗೆ ವಿಶೇಷವಾಗಿ ಕಷ್ಟಕರ ಮತ್ತು ನಿರ್ಣಾಯಕ ದಿನವಾಗಿರುತ್ತೆ ಅಂತ ಜ್ಯೋತಿಷ್ಯಗಳು ಮಾರ್ಮಿಕವಾಗಿ ನುಡಿದಿದ್ದಾರೆ. ಗ್ರಹಗಳ ಚಲನೆಗಳು ಸಹ ಮೊದಲ ಹಂತದ ಹೊರತಾಗಿಯೋ ಎರಡನೇ ಹಂತದಲ್ಲಿ ಅವರು ಗಂಭೀರ ಸವಾಲುಗಳನ್ನು ಎದುರಿಸುತ್ತಾರೆ ಅಂತ ಸೂಚಿಸುತ್ತಿವೆ ಅಂತ ಸಹ ಹೇಳಿದ್ದಾರೆ. ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಮಮತಾ ಬ್ಯಾನರ್ಜಿ ಅವರಿಗೆ ರಾಜಕೀಯ ಅಡೆತಡೆಗಳು ಎದುರಾಗಲಿವೆ. ಆದರೆ ಅವರು ಮಕರ ಲಗ್ನದಲ್ಲಿ ಜನಿಸಿದ್ದು ಜಾತಕದಲ್ಲಿ ಸೂರ್ಯ ಮತ್ತು ಚಂದ್ರ ಬಲಿಷ್ಠ ಸ್ಥಾನದಲ್ಲಿದ್ದಾರೆ. ಇದು ಅವರನ್ನ ಹಠಮಾರಿ, ಕಠಿಣ ಪರಿಶ್ರಮಿ ಹಾಗೂ ಅಚಲ ಮಾನಸಿಕ ಸ್ಥೈರ್ಯವುಳ್ಳ ನಾಯಕಿಯನ್ನಾಗಿ ಮಾಡಿದೆ. ಗ್ರಹಗತಿಗಳ ದೋಷವಿದ್ರೂ ಅವರ ಜಾತಕದಲ್ಲಿರುವ ಈ ರಾಜಯೋಗದ ಅಂಶಗಳು ಎಂಥ ಕಠಿಣ ಸವಾಲುಗಳನ್ನು ಎದುರಿಸಿ ನಿಲ್ಲುವ ಶಕ್ತಿಯನ್ನು ಅವರಿಗೆ ನೀಡುತ್ತವೆ. 2026ರಲ್ಲಿ ಶನಿ ಮತ್ತು ಮಂಗಳನ ಪ್ರಭಾವದಿಂದ ಮಮತಾ ಅವರಿಗೆ ರಾಜಕೀಯ ಅಡೆತಡೆ ಹಾಗೂ ಅನಿರೀಕ್ಷಿತ ಸವಾಲುಗಳು ಎದುರಾಗಲಿವೆ. ರಾಹುವಿನ ದೆಸೆಯಿಂದ ಅವರ ನಿರ್ಧಾರಗಳು ಜನರಿಗೆ ಅಚ್ಚರಿ ಮೂಡಿಸಬಹುದು. ಆದರೆ ಗುರುಗ್ರಹದ ಶುಭ ದೃಷ್ಟಿಯು ಅವರಿಗೆ ಸ್ಥಿರತೆಯನ್ನ ನೀಡಲಿದೆ. ಜಾತಕದ ಭೂಮಿ ತತ್ವವು ಅವರನ್ನ ಎಂಥ ಸಂಕಷ್ಟದಿಂದಲೂ ತಾಳ್ಮೆಯಿಂದ ಇರುವಂತೆ ಮಾಡುತ್ತೆ. ಒಟ್ಟಾರೆಯಾಗಿ ಶನಿಯು ಅವರ ಕರ್ಮಫಲದ ಲೆಕ್ಕಾಚಾರ ಕೇಳುತ್ತಿದ್ರೂ ಆಂತರಿಕ ಬಲವು ಅವರನ್ನ ರಕ್ಷಿಸುತ್ತೆ ಅಂತ ಜ್ಯೋತಿಷ್ಯ ಹೇಳ್ತಾ ಇದೆ.